ರಮೇಶ್ ಅಂತ ತಿಳ್ಕೊಳ್ಳಿ. ರಮೇಶ್ ಇನ್ನೊಂದು ಧರ್ಮದವರನ್ನ ಮದುವೆ ಆಗಿರ್ತಾರೆ, ಮದುವೆ ಆಗಿ ಮಗು ಆಗಿರ್ತದೆ. ರಾಜ್ಯ ಸರ್ಕಾರ ಅಥವಾ ಸರ್ಕಾರ ಹೇಳುದು ಆ ಮಗುವಿಗೆ ತಂದೆ ಯಾರಿದ್ದಾರೆ ಅದೇ ಧರ್ಮ ಆಗ್ತದೆ, ಹೌದಲ್ವಾ? ಅದೇ ಆಗ್ತದೆ. ಆದರೆ ಇಲ್ಲಿ ಹೇಗೆ ಮೆನ್ಷನ್ ಮಾಡಬೇಕು? ಸಿದ್ದರಾಮಯ್ಯರು ಹೇಳ್ತಾರೆ ಯಾವ ಧರ್ಮದಲ್ಲಿದ್ದಾರೆ ಆ ಧರ್ಮವೇ ನಮೂದಿಸಿ ಅಂತ ಮೊನ್ನೆ ಹೇಳ್ತಾ ಇದ್ದಾರೆ. ಇದು ಸಹ ಕ್ಲಿಯರ್ ಇಲ್ಲ. ಆ ಮನೆಯಲ್ಲಿ ಬಂದರೆ ಹೇಗೆ ಕೊಡಬೇಕು? ಆ ಮನೆಯಲ್ಲಿ ತಾಯಿ ಯಾರ್ದು ಕೊಡ್ತಾರೆ? ಅವರ ಹೆಸರು ರಮೇಶ್ ಇದ್ರೆ ರಮೇಶೇ ಇರ್ತದೆ. ಹೆಂಡತಿ ಇನ್ನೊಂದು ಧರ್ಮದವರಿದ್ರೆ ಮಾರ್ಟಿನ ಮತ್ತೊಂದು ಹೆಸರು ಇರ್ತದೆ. ಮಗನಿಗೆ ಹೆಸರು ಇನ್ನೊಂದು ಅವರದೇ ತಾಯಿ ಯಾವ ಧರ್ಮದವರಿದ್ದಾರೆ ಅವರ ಹೆಸರು ಇಡ್ತಾರೆ. ಆವಾಗ ಈ ಮಗುವಿಗೆ ತಂದೆ ಯಾರು ಮತ್ತೆ ಮಗುವಿನ ಧರ್ಮ ಯಾವ್ದಿರಬೇಕು? ರಮೇಶನೇ ಇರಬೇಕು. ಹಾಗಾದ್ರೆ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡಬೇಕಲ್ಲ, ಕ್ಲಿಯರ್ ಮಾಡಬೇಕಲ್ಲ, ಯಾವ್ದು ಮಾಡ್ತಾರೆ? ಇದೆಲ್ಲ ವಿಷಯವನ್ನ ಕ್ಲಿಯರ್ ಮಾಡದೆ ಇವರು ಈ ಸಮೀಕ್ಷೆಗೆ ಹೊರಟ್ರೆ ಹೇಗಾಗ್ಬೋದು? ಸರಿಯಲ್ಲ? ರಮೇಶ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅಲ್ಲ, ಇಲ್ಲಿ ಕೇಳಿ, ಸಮಾಜದಲ್ಲಿ ಇರುವಂತ ವ್ಯವಸ್ಥೆ ಮತ್ತು ಕಾನೂನು ಈ ಎರಡು ಕೂಡ ಪಾಲನೆ ಆಗಬೇಕು. ಹೆಂಡತಿ ತಾಯಿಯಾದವರು, ಆ ಮಗನ ತಾಯಿ ಸ್ವಾಭಾವಿಕವಾಗಿ ಅವರು ಯಾವ ಧರ್ಮದಲ್ಲಿ ಅವರು ಎಲ್ಲಿದ್ದಾರೆ ಅದನ್ನೇ ಹೇಳ್ತಾರೆ. ಆದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅದಾಗುದಿಲ್ಲ. ರಮೇಶನೇ ಹೇಳ್ಬೇಕು. ಇದು ಹೇಳಲಿಕ್ಕೆ ಆಗುದಿಲ್ಲ. ಇದಕ್ಕೆ ಏನು ಅಂತ ಕ್ಲಿಯರ್ ಮಾಡ್ಬೇಕಲ್ಲ. ಅದು ತಂದೆನೇ ಬರುದು. ಈ ವಿಷಯ ಯಾಕೆ ಹೇಳಿದಂದ್ರೆ, ತುಂಬಾ ಕೇಳಿ ಒಂದು ನಿಮಿಷ, ಇದು ಎಲ್ಲಾ ಧರ್ಮದಲ್ಲಿ ಇರ್ಬೋದು. ಕೆಲವು ಸಲ ಏನಾಗಿದೆ ಅಂದ್ರೆ ಒಬ್ಬರನ್ನು ಮದುವೆ ಆಗಿದ್ದಾರೆ, ಮಗು ಆಗಿದೆ, ಆ ಮಗುವಿಗೆ ಇನ್ನೊಂದು ಹೆಸರು ಇಟ್ಟಿರ್ಬೋದು. ಆದ್ರೆ ಇವರು ಅದೇ ಇದ್ರಲ್ಲಿ ಇದ್ದಾರೆ, ಇವರು ಚೇಂಜ್ ಆಗ್ಲಿಲ್ಲ. ಅವರು ಅಲ್ಲಿಗೆ ಹೋಗುದು, ಇವರು ಇಲ್ಲಿಗೆ ಹೋಗುದು, ಇದೆಲ್ಲ ಇದ್ದದ್ದೇ. ಇದ್ರ ಮಧ್ಯದಲ್ಲಿ ಇದಕ್ಕೆ ಸರಿಯಾದ ಒಂದು ಗೈಡ್ಲೈನ್ಸ್ ಈ ಸಮೀಕ್ಷೆ ಮಾಡುವವರಿಗೆ ಇವರು ಕರೆಕ್ಟ್ ಕೊಡ್ಬೇಕಲ್ಲ. ಮೊನ್ನೆ ಸಿದ್ದರಾಮಯ್ಯ ಹೇಳಿರುವಂತದ್ದು ಇಲ್ಲ, ಅದು ಯಾವ ಧರ್ಮದಲ್ಲಿದ್ದಾರೆ ಅವರು ಹೇಳಿದನ್ನು ಹೇಗೆ ತಗೊಳ್ತಾರೆ? ಅವಾಗ ಸರ್ಕಾರದ ಕಾನೂನು ನಿಯಮ ಇದೆಲ್ಲ ಇಲ್ವಾ? ಇದು ಕೂಡ ಒಂದು ಗೊಂದಲದ ಇರುವಂತಹ ಈ ಸಂಗತಿಯನ್ನ, ಇದರ ಒಟ್ಟಿಗೆ ಇರುವಂತ ಎಲ್ಲ ಸಂಗತಿಯನ್ನ ಕ್ಲಿಯರ್ ಮಾಡಬೇಕು ಅಂತ ನಮ್ಮ ಒತ್ತಾಯ ಇರುವಂತದ್ದು. ಈ ಬಗ್ಗೆ ನಿಮ್ದೇನು ಪ್ರಶ್ನೆ ಇಲ್ಲ ಅಂತ ತಿಳ್ಕೊಂಡಿದ್ದೇವೆ. ನಾವು ಇವತ್ತು ನಿಮ್ಮ ಮುಖಾಂತರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಜೆಪಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಇಷ್ಟು ಗಡಿಬಿಡಿ ಮಾಡಬೇಡಿ ಅಂತ ಹೇಳುದು ನಾವು. ಯಾಕಂದ್ರೆ ಶಿಕ್ಷಕರು ಮತ್ತು ಅಂಗನವಾಡಿ ವರ್ಕರ್ ಮತ್ತು ಆಶಾ ವರ್ಕರ್ ಕೂಡ ರೆಡಿ ಇಲ್ಲ. ಅವರಿಗೆ ಈ ಹಬ್ಬದ ಸಂದರ್ಭದಲ್ಲಿ ಅವರು ಸಹ ಮಾಡಲಿಕ್ಕೆ ರೆಡಿ ಇಲ್ಲ, ಮತ್ತೆ ಅವರಿಗೆ ಸರಿಯಾದ ಮಾಹಿತಿ ಸಹ ಇಲ್ಲ. ನೀವು ಇಂಥ ಒಂದು ಇಂಥ ಒಂದು ಪೇಜ್ ಕೊಟ್ಟು ಇದನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಅವರಿಗೂ ಗೊತ್ತಿರಬೇಕಲ್ಲ. ನಾನು ಈಗ ಲಾಸ್ಟ್ ಕೇಳಿದ ಪ್ರಶ್ನೆಗೆ ಉತ್ತರ ಅವರು ಅಂಗನವಾಡಿ ವರ್ಕರ್ ಮಾಡ್ಲಿಕ್ಕೆ ಆಗುದಿಲ್ಲ, ಆಶಾ ವರ್ಕರ್ ಮಾಡ್ಲಿಕ್ಕೆ ಆಗುದಿಲ್ಲ. ಸರ್ಕಾರವೇ ಹೇಳಬೇಕು ಹೇಗೆ ಮಾಡಬೇಕು ಅಂತ. ಮುಖ್ಯಮಂತ್ರಿ ಅವರು ಒಂದು ಹೇಳಿಕೆ ಕೊಟ್ಟರೆ ಅದು ಆಗ್ತದ? ಧರ್ಮದಲ್ಲಿ ಕೂಡ ಉಪಜಾತಿ ಉಂಟು, ಅದನ್ನು ಮಾಡಿದೀರಾ ನೀವು? ಮಾಡ್ಲಿಲ್ಲ. ನಾವು ಅದನ್ನು ಕೆಣಕ್ಲಿಕ್ಕೆ ಹೋಗುದಿಲ್ಲ. ಅಲ್ಲ, ಇದರಲ್ಲಿ ಉಪಜಾತಿ ಅಲ್ಲ, ಬೇರೆ ಕೂಡ ಮುಸಲ್ಮಾನ, ಈಗ ಹಿಂದೂ, ಇದೆಲ್ಲ ಬರ್ತದ? ಏನು ಬರ್ಲಿಲ್ಲ. ಈಗ ನೀವು ಎಲ್ಲಿ ಹಾಕಿದಿರಿ? ಸಿಯಾ ಬಂಟ್, ಸಿಯಾ ಮುಸ್ಲಿಂ ಬಿಲ್ಲವ, ಮುಸ್ಲಿಂ, ಈ ತರ ಮಾಡಿದಿರ ನೀವು? ಅಲ್ಲ, ಅದು ಬೇಡ, ಅದು ಮಾಡಬಾರದು. ಆ ತರ ಮಾಡಿದ್ದೇ ತಪ್ಪು ಅಂತ ಹೇಳುದು ನಾವು. ನೀವು ಹಿಂದೂಗಳನ್ನು ಯಾಕೆ ಮಾಡಿದ್ದೀರಿ? ಅದೆಲ್ಲ ನಾವು ರಾಜ್ಯದಿಂದ ಯೋಚನೆ ಮಾಡ್ತೇವೆ. ಅದೆಲ್ಲ ಯೋಚನೆ ಮಾಡ್ತಾರೆ. ನಿನ್ನೆ ರಾಜ್ಯದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿದೆ. ಅಲ್ಲ, ಅಷ್ಟೇ ಗಡಿಬಿಡಿ ಮಾಡಬೇಡಿ, ನಮ್ಗೆ ಕೂಡ ಅವಕಾಶ ಕೊಡಿ. ಸಾರ್ವಜನಿಕವಾಗಿ ಇದನ್ನು ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಕೋರ್ಟು ಕಾನೂನು ಈ ವ್ಯವಸ್ಥೆ ಮಾಡುವುದಕ್ಕೆ ಅವಕಾಶ ಕೊಡಬೇಕು. ನೀವು 10 ದಿನದಲ್ಲಿ ಎಷ್ಟಾ ತಿಂಗಳುಗಟ್ಟಲೆ ಮಾಡಿದ ಕಾಂತರಾಜ್ ವರದಿಯನ್ನೇ ಇದು ಅನುಷ್ಠಾನ ಮಾಡ್ಲಿಕ್ಕೆ ಆಗ್ಲಿಲ್ಲ. 10 ದಿನದಲ್ಲಿ ಎಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ ಇದು ಸಾಧ್ಯ ಆಗುವಂತದ್ದ? ಇದು ಆಗಬಾರದು. ನಮ್ಮ ಇರುವಂತದ್ದು 47 ಜಾತಿ ಉಪಜಾತಿಗಳನ್ನ ಬೇರೆ ಬೇರೆ ಇದಕ್ಕೆ ಸೇರಿಸುವಂತ ಒಂದು ಹುನ್ನಾರ ಇದು ತುಷ್ಟೀಕರಣದ ನೀತಿ. ಯಾವ ರೀತಿ ಬೇರೆ ಬೇರೆ ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ಮಾಡ್ತಾ ಇದೆ, ಅದೇ ರೀತಿ ಇದು ಕೂಡ ಒಂದು ಷಡ್ಯಂತ್ರದ ಭಾಗ. ಆ ಕಾರಣಕ್ಕೋಸ್ಕರ ನಾವು ಮುಂದೆ ಹಾಕಬೇಕು ಅಂತ ನಾವು ಹೇಳ್ತಾ ಇದ್ದೇವೆ.